ಸ್ನೇಹಿತರೆ, ರಾಜ್ಯದ ಜನತೆಗೆ ಬಿಟ್ಟಿ ಭಾಗ್ಯಗಳ ಕೊಡುಗೆಯಿಂದ ಇದೀಗ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ರಾಜ್ಯದ ಮತದಾರರಿಗೆ ಪ್ರತಿಯೊಂದು ಬಾರಿಯೂ ಕೂಡ ಒಂದಿಲ್ಲ ಒಂದು ರೀತಿಯ ಬರೆಯನ್ನ ಹಾಕ್ತಾನೆ ಬಂದಿದೆ. ಮೊನ್ನೆ ತಾನೇ ಪೆಟ್ರೋಲ್ ಡೀಸೆಲ್ ಮೇಲಿನ ಬೆಲೆಯನ್ನ ಏರಿಕೆ ಮಾಡಿದ್ದಂತಹ ರಾಜ್ಯ ಸರ್ಕಾರ ಅದಾದ ನಂತರ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ನೀರಿನ ದರವನ್ನು ಕೂಡ ಏರಿಕೆ ಮಾಡಿತ್ತು. ಅದಲ್ಲದೆ ಈ ಪ್ರತಿಯೊಂದು ಹಾಲಿನ ದರವನ್ನು ಕೂಡ ಏರಿಕೆ ಮಾಡಿತ್ತು. ಈ ರೀತಿ ಒಂದಲ್ಲ ಒಂದು ರೀತಿ ಬೆಲೆ ಏರಿಕೆಯ ಬರೆಯನ್ನ ಹಾಕ್ತಾನೆ ಬಂದಿರತಕ್ಕಂಥ ರಾಜ್ಯ ಸರ್ಕಾರ ಇದೀಗ ರಾಜ್ಯದ ಮತದಾರರಿಗೆ ಬಹುದೊಡ್ಡ ಒಂದು ಶಾಕನ್ನ ನೀಡತಕ್ಕಂಥ ತಯಾರಿಯಲ್ಲಿದ್ದು, ನಿನ್ನೆ ತಾನೇ ನಡೆದಂತಹ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಿಲ್ಲಾಧಿಕಾರಿಗಳಿಗೆ ಒಂದು ಸ್ಪಷ್ಟವಾದ ಸೂಚನೆಯನ್ನ ಕೊಡೋದ್ರ ಮೂಲಕ ಇದೀಗ ರಾಜ್ಯದ ಮತದಾರರಿಗೆ ಬಹುದೊಡ್ಡ ಒಂದು ಶಾಕನ್ನ ಕೊಡೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ರಾಜ್ಯ ಸರ್ಕಾರ ಕೈಗೊಂಡಿರ್ತಕ್ಕಂಥ ಪ್ರಮುಖ ನಿರ್ಧಾರವೇನು, ನಿಜಕ್ಕೂ ಕೂಡ ರಾಜ್ಯದ ಮತದಾರರಿಗೆ ಯಾವ ರೀತಿಯ ಶಾಕನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಈಗ ತಯಾರಿಯನ್ನ ಮಾಡ್ಕೊಂಡಿದೆ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಇಟಿಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಬಿಟ್ಟಿ ಭಾಗ್ಯಗಳಿಗೆ ತಮ್ಮ ಬಜೆಟ್ನ ಸರಿಸುಮಾರು 60,000 ಕೋಟಿಗಳಷ್ಟು ಹಣವನ್ನು ವ್ಯಯ ಮಾಡ್ತಾ ಇರತಕ್ಕಂಥ ರಾಜ್ಯ ಸರ್ಕಾರ ಈಗ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿಗೆ ಅನುದಾನವನ್ನು ಕೊಡೋದಕ್ಕೆ ದುಡ್ಡಿಲ್ಲದೆ ಅತ್ಯಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿದೆ ಅಂತಲೇ ಹೇಳ್ಬೋದು. ಈ 5 ಪ್ರಮುಖ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಂತಹ ಸಂದರ್ಭದಲ್ಲಿಯೇ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಇಲಾಖೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು. ಯಾವುದೇ ಕಾರಣಕ್ಕೂ ಕೂಡ ಒಂದು ನೀತಿ ನಿಯಮಗಳಿಲ್ಲದೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಈ ಭಾಗ್ಯಗಳನ್ನು ಅನುಷ್ಠಾನಕ್ಕೆ ತರಬೇಡಿ, ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗುತ್ತೆ ಅಂತಕ್ಕಂಥ ಮಾತನ್ನ ಆರ್ಥಿಕ ಇಲಾಖೆ ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನ ಕೊಟ್ಟಿತ್ತು. ಆದರೆ ಚುನಾವಣಾ ಪೂರ್ವದಲ್ಲಿ ತಾನು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸಲೇಬೇಕು, ನಾನು ಕೊಟ್ಟ ಮಾತನ್ನ ಉಳಿಸ್ಕೊಂಡೆ ಅಂತಕ್ಕಂಥ ಒಂದು ಹೆಸರು ನನಗೆ ಬರಬೇಕು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರು ಈ ತಾನು ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದಂಥ 5 ಬಿಟ್ಟಿ ಭಾಗ್ಯ ಯೋಜನೆಗಳನ್ನ ಹಂತವಾಗಿ ಜಾರಿಗೆ ತಂದರು. ಇದೀಗ ಸರ್ಕಾರ ಅಸ್ತಿತ್ವಕ್ಕೆ ಬಂದು 1 ವರ್ಷ 3 ತಿಂಗಳು ಕಳೆದಿದೆ. ಈಗಾಗಲೇ ಇಡೀ ಸರ್ಕಾರದಲ್ಲಿ ಕಾಂಗ್ರೆಸ್ನ ಶಾಸಕರಲ್ಲಿಯೇ ಬಹುದೊಡ್ಡ ಅಸಮಾಧಾನ ಹೊಗೆಯಾಡ್ತಾ ಇದೆ. 1 ವರ್ಷ 3 ತಿಂಗಳು ಕಳೆದರೂ ಕೂಡ ರಾಜ್ಯದ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಅನುದಾನವನ್ನು ಕೊಡೋದ್ರಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದ್ದು, ಈ ಎಲ್ಲ ಶಾಸಕರು ಕೂಡ ತಮ್ಮ ಕ್ಷೇತ್ರಗಳಲ್ಲಿ ತಮ್ಮ ಮತದಾರರಿಗೆ ಮುಖ ತೋರಿಸ್ತಾ ಇರತಕ್ಕಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಇದೀಗ ಮೊನ್ನೆ ತಾನೇ ಮತ್ತೊಮ್ಮೆ ಆರ್ಥಿಕ ಇಲಾಖೆ ನೀವು ಕೊಟ್ಟಿರ್ತಕ್ಕಂಥ ಬಿಟ್ಟಿ ಭಾಗ್ಯಗಳಲ್ಲಿ 15% ಭಾಗ್ಯಗಳನ್ನು ಕಡಿತ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಸಂಬಳ ಕೊಡೋದಕ್ಕೆ ಹಣಕಾಸು ವ್ಯವಸ್ಥೆ ಆಗೋದಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಪ್ರಮುಖರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಪ್ರಮುಖ ಒಂದು ನಿರ್ಧಾರಕ್ಕೆ ಬಂದಿದ್ದು, ಇದೀಗ ರಾಜ್ಯದ ಬಡ ಕುಟುಂಬಗಳಿಗೆ ಒಂದು ಬಹುದೊಡ್ಡ ಬರೆಯನ್ನ ಹಾಕ್ತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ನಿನ್ನೆ ಏನು ಡಿಸಿಗಳ ಮೀಟಿಂಗ್ ಅನ್ನ ಮಾಡಿದ್ರು ಸಿದ್ದರಾಮಯ್ಯ, ಆ ಸಂದರ್ಭದಲ್ಲಿ ಅನಧಿಕೃತ BPL ಕಾರ್ಡ್ ಅನ್ನ ರದ್ದು ಮಾಡಿ ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಯನ್ನ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. 2011ರ ಜನಗಣತಿಯ ನೀತಿ ಆಯೋಗದ ಪ್ರಕಾರ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಪ್ರಜೆಗಳ ಸಂಖ್ಯೆ ಕೇವಲ 6.5%. ಆದರೆ ಈಗ ರಾಜ್ಯದಲ್ಲಿ BPL ಕಾರ್ಡ್ಗಳ ಸಂಖ್ಯೆ ಇರತಕ್ಕಂಥದ್ದು 80ಕ್ಕೂ ಹೆಚ್ಚು ಜನ BPL ಕಾರ್ಡ್ಗಳನ್ನು ಹೊಂದಿದ್ದಾರೆ. ಹಾಗಾದರೆ ಇನ್ನು ಸರಿಸುಮಾರು 74%ನಷ್ಟು ಮತದಾರರು ಜನರು ಈ ಒಂದು ಅನಧಿಕೃತ BPL ಕಾರ್ಡ್ ಹೊಂದಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟನೆ ಸಿಗ್ತಾ ಇದೆ. ಈ ಕಾರಣಕ್ಕೆ ಅನಧಿಕೃತವಾಗಿ ಯಾರೆಲ್ಲ ತಮ್ಮ ತಪ್ಪು ಮಾಹಿತಿಗಳನ್ನು ಕೊಟ್ಟು BPL ಕಾರ್ಡನ್ನು ಪಡೆದಿದ್ದಾರೋ ಆ BPL ಕಾರ್ಡನ್ನು ಶೀಘ್ರದಲ್ಲೇ ರದ್ದು ಮಾಡಿ ಅಂತಕ್ಕಂಥ ಮಹತ್ವದ ಆದೇಶವನ್ನು ಕೊಡೋದ್ರ ಮೂಲಕ ಈಗ ಏನು BPL ಕಾರ್ಡನ್ನು ಲಾಭವನ್ನು ಪಡಿತಾ ಇದ್ರು, ಸರಿಸುಮಾರು 1 ಕೋಟಿಯಷ್ಟು BPL ಕಾರ್ಡ್ ಏನು ರಾಜ್ಯದಲ್ಲಿದ್ವು, ಈ BPL ಕಾರ್ಡ್ನಲ್ಲಿ ಸರಿಸುಮಾರು 80% BPL ಕಾರ್ಡ್ ಅಂದರೆ ಸುಮಾರು 72ರಿಂದ 80 ಲಕ್ಷ BPL ಕಾರ್ಡ್ಗಳು ಈಗ ರದ್ದಾಗ್ತವೆ ಅಂತಕ್ಕಂಥ ಒಂದು ಆಘಾತಕಾರಿ ವರದಿ ರಾಜ್ಯ ಸರ್ಕಾರದಿಂದ ಬರ್ತಾ ಇದ್ದಾವೆ. ಹಾಗಾದ್ರೆ BPL ಕಾರ್ಡ್ ಕೊಡೋದಕ್ಕೆ ಇರ್ತಕ್ಕಂಥ ನಿಯಮಗಳೇನು, ಇದನ್ನೊಂದ್ಸರಿ ನೋಡೋಣ. ರಾಜ್ಯದ BPL ಕಾರ್ಡ್ ಕೊಡಬೇಕು ಅಂದ್ರೆ ಆ ಒಂದು BPL ಕಾರ್ಡ್ ಹೊಂದಿರತಕ್ಕಂಥ ವ್ಯಕ್ತಿಗೆ 1,20,000ಕ್ಕಿಂತ ಕಡಿಮೆ ವಾರ್ಷಿಕ ಆದಾಯ ಇರಬೇಕು. ಇನ್ನು ಒಣ ಕೃಷಿ ಜಮೀನು 3.5 ಹೆಕ್ಟೇರ್ಗಿಂತ ಕಡಿಮೆ ಇರಬೇಕು. ಹಾಗೇನೆ ನಗರ ಪ್ರದೇಶದ ಒಂದು ಕಾರ್ಡ್ದಾರರಾದರೆ ಅವರಿಗೆ 1,000 ಚದುರ ಅಡಿಗಿಂತ ಕಡಿಮೆಯ ಒಂದು ನಿವೇಶನ ಇರಬೇಕು. ಹಾಗೂ ಇನ್ನು
BPL ಕಾರ್ಡ್ ಹೊಂದಬೇಕು ಅಂದರೆ ಆ ಒಂದು ಕುಟುಂಬದ ಮುಖ್ಯಸ್ಥ ವೈಟ್ ಬೋರ್ಡ್ 4 ಚಕ್ರದ ವಾಹನವನ್ನು ಹೊಂದಿರಬಾರದು. ಇನ್ನೂ ಅನೇಕ ಒಂದು ನಿಯಮಗಳಿದ್ದಾವೆ. ಈ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಹಿಂದೆ ಬಂದಿದ್ದಂತಹ ಸರ್ಕಾರಗಳು, ಸಿದ್ದರಾಮಯ್ಯನವರ ಸರ್ಕಾರವು ಸೇರಿ ಸುಮಾರು 80%ಕ್ಕೂ ಹೆಚ್ಚು ಜನರಿಗೆ BPL ಕಾರ್ಡನ್ನು ವಿತರಣೆ ಮಾಡಿದ್ದು, ಇದೀಗ ರಾಜ್ಯದ ಸರ್ಕಾರಕ್ಕೆ ಇದೊಂದು ಬಹುದೊಡ್ಡ ಆರ್ಥಿಕ ಹೊರೆಯಾಗಿದೆ. ಈ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ನಿರ್ದೇಶನದ ಪ್ರಕಾರ ಸರಿಸುಮಾರು 80ರಷ್ಟು ಒಂದು ವೇಳೆ BPL ಕಾರ್ಡ್ ರದ್ದಾಗಿದ್ದಾದರೆ ಅದು ರಾಜ್ಯದ ಸರ್ಕಾರಕ್ಕೆ ಬಹುದೊಡ್ಡ ಒಂದು ಆರ್ಥಿಕ ಬಲವನ್ನು ತಂದುಕೊಡುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಂದು ಅಂದಾಜಿನ ಪ್ರಕಾರ ಈ ಇರ್ತಕ್ಕಂಥ BPL ಕಾರ್ಡ್ಗಳಲ್ಲಿ 10% BPL ಕಾರ್ಡ್ ರದ್ದಾದರೂ ಕೂಡ ಅದು ರಾಜ್ಯ ಸರ್ಕಾರಕ್ಕೆ ವಾರ್ಷಿಕ 10,000 ಕೋಟಿ ಆದಾಯವನ್ನು ಉಳಿಸುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಬರ್ತಾ ಇದ್ದು, ಅದೇ ಕಾರಣಕ್ಕೆ ಇದೀಗ ಆರ್ಥಿಕ ಮಿತವ್ಯಯವನ್ನು ಸಾಧಿಸಬೇಕು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರು ಇದೀಗ ಅನಧಿಕೃತ BPL ಕಾರ್ಡನ್ನು ರದ್ದು ಮಾಡಬೇಕು ಅಂತಕ್ಕಂಥ ಒಂದು ನಿರ್ದೇಶನವನ್ನು DC-ಗಳಿಗೆ ಕೊಟ್ಟಿದ್ದು, ಇನ್ನೇನು ಈ ಒಂದು ಕಾರ್ಯಕ್ಕೆ ಶೀಘ್ರದಲ್ಲಿಯೇ ಚಾಲನೆ ಸಿಗುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹಿಂದೆಲ್ಲ ಉಮೇಶ್ ಕತ್ತಿ ಅವರು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿಯೇ ಈ ಒಂದು ಅನಧಿಕೃತ BPL ಕಾರ್ಡನ್ನು ನಾವು ರದ್ದು ಮಾಡ್ತೀವಿ ಅಂತಕ್ಕಂಥ ಆದೇಶವನ್ನು ತಂದಿದ್ರು. ಆದರೆ ಆ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಬಹುದೊಡ್ಡ ಮಟ್ಟದ ಒಂದು ವಿರೋಧ ಈ ಒಂದು ನಿರ್ಧಾರದ ವಿರುದ್ಧ ಆಗಿತ್ತು. ಆ ಕಾರಣಕ್ಕೆ ಈ ನಿರ್ಧಾರದಿಂದ ಆ ಒಂದು ಸರ್ಕಾರದಲ್ಲಿದ್ದಂತಹ ಉಮೇಶ್ ಕತ್ತಿ ಅವರು ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿದ್ದರು. ಇದೀಗ ಮತ್ತೊಮ್ಮೆ ಈ ಸಿದ್ದರಾಮಯ್ಯನವರು ತಮ್ಮ ಪ್ರಮುಖ ಈ ಒಂದು BPL ಕಾರ್ಡ್ಗಳನ್ನು ರದ್ದು ಮಾಡ್ತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದು, ಇದರ ವಿರುದ್ಧ ರಾಜ್ಯದ ಜನ ಯಾವ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ನೀಡ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಕೇವಲ ಬಿಟ್ಟಿ ಭಾಗ್ಯಗಳಿಗೆ ಹಣ ಕೊಡೋದಕ್ಕೋಸ್ಕರ ರಾಜ್ಯ ಸರ್ಕಾರ BPL ಕಾರ್ಡನ್ನು ರದ್ದು ಮಾಡ್ತಕ್ಕಂಥ ನಿರ್ಧಾರಕ್ಕೆ ಬಂದಿರತಕ್ಕಂಥ ವಿಚಾರದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ. BPL ಕಾರ್ಡ್ ಬಿಲೋ ಪಾವರ್ಟಿ ಲೈನ್ ಇರತಕ್ಕಂಥ ಅರ್ಹ ಫಲಾನುಭವಿಗಳಿಗೆ ಅಷ್ಟೇ ಕೊಡಬೇಕಾ ಅಥವಾ ಈಗ ಇರತಕ್ಕಂಥ BPL ಕಾರ್ಡ್ಗಳನ್ನು ಹಾಗೆ ಮುಂದುವರಿಸಬೇಕಾ ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಅದೇ ರೀತಿ ನನ್ನ ಇಟ್ಗೆ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.